ದಲಿತ ಸಮುದಾಯದ ಹುಡುಗನಿಂದ 40 ಲಕ್ಷ ಪಡೆದು ದಲಿತ ಸಮುದಾಯದ ಹುಡುಗನ ಸಾವಿಗೆ ಕಾರಣವಾದ ಆರೋಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಧಿಕ್ಕಾರ. ಕೂಡಲೇ ಅವರನ್ನು ಬಂಧಿಸಬೇಕು. ದಲಿತ ಹುಡುಗನ ಸಾವಿಗೆ ಕಾರಣರಾದವರನ್ನು ಬಂಧಿಸಬೇಕು ಎಂದು ಒತ್ತಾಯಿಸುವ ಪ್ಲೆಕಾರ್ಡ್ಗಳನ್ನು ಹಿಡಿದು ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು. ಇತ್ತೀಚೆಗೆ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಆತ್ಮಹತ್ಯೆಗೆ ಶರಣಾದ ಚಾಲಕ ಬಾಬು ಅವರ ಸಾವಿಗೆ ನ್ಯಾಯ ದೊರಕಿಸುವಂತೆ ಆಗ್ರಹಿಸಿ ಇಂದು ನಡೆದ ಪ್ರತಿಭಟನೆ ಇದಾಗಿದೆ. ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿ ದಲಿತ ಪರ ಸಂಘಟನೆಗಳು ಇಂದು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಿದವು. ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಯುತ್ತಿದ್ದ ವೇಳೆ ಜೋರು ಮಳೆ ಬಂದರೂ ಪ್ರತಿಭಟನಾಕಾರರು ಕದಲಲೇ ಇಲ್ಲ. ಮಳೆಯಲ್ಲಿ ನಿಂತು ಪ್ರತಿಭಟನೆ ಮುಂದುವರೆಸಿದರು. ಸರ್ಕಾರಿ ಕೆಲಸ ಕೊಡಿಸುವುದಾಗಿ 25 ಲಕ್ಷ ಹಣ ಪಡೆದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಅವರ ಆಪ್ತರಾದ ನಾಗೇಶ್ ಮತ್ತು ಮಂಜುನಾಥ್ ಎಂಬುವವರು ಕಾರು ಚಾಲಕ ಬಾಬು ಅವರಿಗೆ ವಂಚನೆ ಮಾಡಿದ್ದಾರೆ. ಕೂಡಲೇ 3 ಆರೋಪಿಗಳನ್ನು ಬಂಧಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಬಾಬು ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತೆ ದಲಿತ ಸಂಘಟನೆ ಮುಖಂಡರು ಈ ವೇಳೆ ಆಗ್ರಹಿಸಿದರು. ಇದೇ ತಿಂಗಳು 7ನೇ ತಾರೀಕು ಏನು ನಡೀತು ಜಿಲ್ಲಾಡಳಿತ ಭವನದಲ್ಲಿ ಬಾಬು ಎಂಬರು ಗುತ್ತಿಗೆ ನೌಕರ ಕಾರು ಚಾಲಕರಾದ ಬಾಬು ಅವರು ಆತ್ಮಹತ್ಯೆಗೆ ಶರಣಾಗಿದ್ದರು. ಪ್ರಯುಕ್ತ ಅವರು ಏನು ಡೆತ್ ನೋಟ್ 4 ಪುಟಗಳ ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತ ಅಂತೇಳಿ ಕೆಲವರು ಹೇಳ್ತಾ ಇದ್ದಾರೆ. ರಾಜಕೀಯ ಪ್ರೇರಿತ ಅಲ್ಲ ಇದು. ಅವರು ಸಾವಿಗೆ ಮತ್ತು ಅವರು ಆಗಿರುವಂಥ ಕುಟುಂಬದ ಅನ್ಯಾಯಕ್ಕೆ ಯಾರು ಕಾರಣಕರ್ತರು ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿದೆ. ಜೊತೆಗೆ ಏನು ಆತ್ಮಹತ್ಯೆ ಬಾಬುನವರು ಏನು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಡೆತ್ ನೋಟ್ ಬರೆದಿರೋದ್ರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ MP ಸದಸ್ಯರಾದಂಥ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಮಾಜಿ ಮಂತ್ರಿಗಳು ಮತ್ತು ಅವರ ಅನುಯಾಯಿಗಳಾದಂಥ ಮಂಜುನಾಥ್ ಅದೇ ಇಲಾಖೆಯಲ್ಲಿ ಲೆಕ್ಕಾಧಿಕಾರಿಗಳ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಕೃಷ್ಣಮೂರ್ತಿ ಅಳಿಯ NNR ಅಂತೇಳಿ ನಾಗೇಶನವರು ಇವರ ಮುಖಂಡತ್ವದಲ್ಲಿ 40 ಲಕ್ಷದ ಒಂದು ಡಿಮ್ಯಾಂಡಲ್ಲಿ 25 ಲಕ್ಷ 15/1/2021 ಹಣ ನೀಡಿದ್ದಾನೆ. ಏನಕ್ಕಾಗಿ ಅಂದರೆ ಕೆಲಸ ಕಾಯಂ ಮಾಡಿಕೊಡ್ತೀವಿ ಅನ್ನೋ ಉದ್ದೇಶದಿಂದ 25 ಲಕ್ಷ ಇಸ್ಕೊಂಡು ನೌಕರಿನೂ ಇಲ್ಲ, ಕಾಯಮ್ಮನೂ ಇಲ್ಲ, ದುಡ್ಡೂ ಇಲ್ಲ. ಆತನ ಬಡ್ಡಿಗೆ ತಂದು ಅವ್ರ ತಂದೆ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಹಣದಲ್ಲಿ 13 ಲಕ್ಷ ಬಂದಿದ್ದ ಹಣದ ಜೊತೆಗೆ ಶೇರ್ ಮಾಡಿಕೊಂಡು ಸಾಲ ಮಾಡ್ಕೊಂಡು ಕೊಟ್ಟಿದ್ದ ಹಣದಲ್ಲಿ ಬಡ್ಡಿ ಕಟ್ಟದೆ ಸಂಸಾರದ ಜೀವನಕ್ಕೆ ತೊಂದರೆಯಾಗಿ ಮೊನ್ನೆ ಅವ್ರು ಕೇಳಿದಾಗ ಅವರು ಒಂದು ಪ್ರಭಾವಿ ರಾಜಕೀಯ ಮುಖಂಡರು ಹಿಂಗೆ ಮಾಡ್ತೀವಿ ಅಂತೇಳಿ ಅವ್ರ ಅನುಯಾಯಿಗಳು ಬೆದರಿಕೆ ಹಾಕಿದ ಪ್ರಯುಕ್ತ ವಿಧಿ ಇಲ್ಲದೆ ಆತನು 7/8/2025 ಮೊನ್ನೆ ಲಾಸ್ಟ್ ಗುರುವಾರ ಆತ ನೇಣಿಗೆ ಜಿಲ್ಲಾಡಳಿತ ಭವನದಲ್ಲೇ ನೇಣಿಗೆ ಶರಣಾಗಿದ್ದಾನೆ. ಇದು ಅವರಿಗೆ FIR ಹಾಕಿರ್ಬೋದು. FIR ಹಾಕಿದ ಕಾರಣಕ್ಕೆ ತಕ್ಕಂತಲೇ ಮುಖ್ಯ ಅಲ್ಲ, ಅವರ ಸಂಸಾರಕ್ಕೆ ಮತ್ತು ಆತನಿಗೆ ಅನ್ಯಾಯ ಆಗಿದೆ. ದಲಿತ ಯುವಕ ಆತನು ಕೇವಲ 29 ವರ್ಷಗಳ ವಯಸ್ಸು. ಆತನ ಸಾವಿಗೆ ಕಾರಣರಾದವ್ರನ್ನ ಈ ಕೂಡಲೇ ಬಂಧಿಸಬೇಕು. ಇರೋರಿಗೆ ಒಂದು ನ್ಯಾಯ, ಇಲ್ಲದಿರೋರಿಗೆ ಒಂದು ನ್ಯಾಯ ಅಂತಲ್ಲ. ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಒಂದೇ ತಿಂಗಳಲ್ಲಿ 3 ಜನ ದಲಿತ ಯುವಕರು ಸಾವಿಗೀಡಾಗಿದ್ದಾರೆ. ಇದುವರೆಗೂ ಕೂಡ ಕಾನೂನು ರೀತಿ ಯಾರಿಗೂ ನ್ಯಾಯ ದೊರಕಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಜಿಲ್ಲಾಡಳಿತ ಇದೆ, ಸರ್ಕಾರ ಏನಿದೆ, ಉಸ್ತುವಾರಿ ಮಂತ್ರಿಗಳೇ ಆಗ್ಬೋದು. ಪ್ರತಿಭಟನೆ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅವರು ದಲಿತ ಪರ ಸಂಘಟನೆಗಳ ಮನವಿ ಪಡೆದು ಮಾತನಾಡಿ, ಆತ್ಮಹತ್ಯೆ ಪ್ರಕರಣದ ತನಿಖೆ ಚುರುಕಾಗಿ ನಡೆಯುತ್ತಿದೆ. ಆದಷ್ಟು ಬೇಗ ಪ್ರಕರಣದಲ್ಲಿ ಭಾಗಿಯಾದವರನ್ನು ಬಂಧಿಸುವುದಾಗಿ ಭರವಸೆ ನೀಡಿದರು. ಈ 2-3 ದಿನ ಹಿಂದೆ ಘಟನೆ ಆಯಿತು. ಆ ವಿಚಾರ ಬಗ್ಗೆ ತಮ್ಮದು ಪಾಯಿಂಟ್ಸ್ ಇದೆ, ಅದು ನಮ್ಮ ಗಮನಕ್ಕೆ ಬಂದಿದೆ. ಈಗ ನಾವು ಪೊಲೀಸ್ ಇಲಾಖೆ ವತಿಯಿಂದ ಕಾನೂನು ರೀತಿಯಾಗಿ ನಿಷ್ಪಕ್ಷವಾಗಿ ಈ ಘಟನೆದು ಜಾಂಚ್ ಮಾಡ್ತೀವಿ. ಕಾನೂನು ರೀತಿಯಾಗಿ ಏನೇನು ಕ್ರಮ ಹೋಗಿತ್ತು ಅದೆಲ್ಲ ಕಾನೂನು ರೀತಿಯಾಗಿ ಕ್ರಮ ತಗೊಳ್ತೀವಿ ಮತ್ತು ನ್ಯೂಟ್ರಲ್ ಆಗಿ ಆ್ಯಕ್ಷನ್ ತಗೊಳ್ತೀವಿ ಈ ಕೇಸಲ್ಲಿ. ಧನ್ಯವಾದಗಳು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.